ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ನಾ ಯಾವ್ರನ್ನ ನಿಮ್ದು ಸ್ವಲ್ಪ ಕಿರು ಪರಿಚಯ ಮಾಡಿ ಕೊಡ್ರಲ್ಲ. ಸರ್ ನಾವು ರಾಘವೇಂದ್ರ ಮ್ಯಾಗೇರ್ ಅಂತ ಹೇಳಿ ಸರ್ ರಂಜನಿಗೆ ಅವ್ರಿ ಮುಧೋಳ ತಾಲೂಕು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ರೀ. ಹಾ ಹಾ ಈ ಕುರಿ ಸಾಕಾಣಿಕೆ ಮಾಡಕತ್ತೆ ಎರಡು ಸಾತ್ರನ ಸರ್ ಈಗ ನಾವು ಕುರಿ ಸಾಕಣೆ ಮಾಡಕತ್ತೆ 2 ಬ್ಯಾಚ್ ಅದ ಸರ್. ಇದು ಎರಡನೇ ಬ್ಯಾಚ್ ಹಾಂ ಏನ್ರಿ? ರೀ. ನಮಗ ಮೊದಲು ಮಾಹಿತಿ ಇದ್ರಿಕ್ರಿ ಹಿಂಗ್ರಿ ಗುರು ನಾಗಪ್ಪ ಗುರು ಅಂತ ಹೇಳಿ ಕಿಶಿಂದ ನಮ್ಮಲ್ಲಿ 10-12 ವರ್ಷ ಆತ್ರಿ ಮಾಡಕತ್ತಿ ಅವರು. ಹಾನ್ರಿ. ಅವ್ರ ಮಾಹಿತಿ ತೊಗೊಂಡ್ ಕಿಶಿಂದ ನಾವೆಲ್ಲ ಇದನ್ನ ಮಾಡಕತ್ತಿದ್ವಿ ಸರ್. ಅದರಿಂದ ನಮಗೂ ಅನುಕೂಲ ಆಗೈತೆ ಸರ್. ಮೊದಲನೇ ಬ್ಯಾಚ್ ಏನ್ ರೇಟ್ ಮರಿ ಕೊಟ್ಟು ತಂದಿದ್ರಿ? ಮೊದಲೇ ಬ್ಯಾಚ್ ಸರ್ 6,300 ಕೊಟ್ಟು ತಂದಿದ್ವಿ ರೀ. ಹ್ಞೂನ್ರಿ. ಅದು 2.5 ತಿಂಗಳು ಹಿಡಿದೀವಿ ಸರ್. ಹಾನ್ರಿ. ಅದು 2.5 ತಿಂಗಳ ಸರ್ 9,750 ರಂಗ್ ಹೋದ್ರು ಸರ್. ಹಾ 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 ಏನ್ ಸ್ವಲ್ಪ ಲಾಭ ಅನಿಸ್ತು ಸರ್? ಹಾ ಸರ್ ಲಾಭ ಅನ್ಸೈತಿ ಸರ್ ನಮಗೆಲ್ಲ. ಹಾ ಅದರಿಂದ ಅನುಕೂಲ ಐತಿ ಸರ್. ಈಗ ಇವ್ನ ಹೆಂಗ್ ರೇಟ್ ತಂದ್ರಿ ಸರ್? ಸರ್ ಈ 9,600 ಬಿದ್ದಾರ ಸರ್. 9,600 ರೂಪಾಯಿ. ಯಾವ ಊರ ತಂದ್ರಿ? ಯಾವ ಸಂತೆಯಲ್ಲಿ? ಇಲ್ಲೇ ಮುಧೋಳ ಸಂತೆ ತಂದ್ವಿ ಸರ್. ಎಷ್ಟ್ ಅದಾವ್ರಿ ಇವು? ಸರ್ 23 ಅದಾವ್ರಿ ಸರ್. ಎರಡು ಸಾತ್ರ ತಂದ್ ಸರ್? ಒಂದ್ ತಿಂಗಳ ಸರ್ ಇವ್ರಿ. ಎರಡ್ ದಿವ್ಸ ಮೇಯ್ಸ್ ಮಾರ್ತೀರಿ ಇವನು? ಸರ್ ನಾವು ತಂದೊಂದು 2.5 ತಿಂಗಳು 3 ತಿಂಗಳು ಲಾಸ್ಟ್ ನೋಡಿ ಸರ್. 2.5-3 ತಿಂಗಳು? 2.5-3 ತಿಂಗಳು ಲಾಸ್ಟ್. ಅಷ್ಟ್ರಾಗ ಗ್ರೋತ್ ಬರ್ತಾವ? ಅಷ್ಟ್ರಾಗ ಗ್ರೋತ್ ಬರ್ತಾವ ಸರ್. ಏನ್ ರೇಟ್ ಕೊಟ್ಟು ತಂದು ಏನ್ ರೇಟ್ ಮಾರಾಕ್ತೀರಿ ನೀವು? ಸರ್ ನಾವು ತಂದದ್ದು ನೋಡಿ ಒಂದು ರೀಸನೇಬಲ್ 8.5-9 ತಗೊಂಡ್ಬರ್ತೀವಿ ಸರ್. ತಂದ ಕೇಶನ್ ನಮ್ಗೆ ಒಂದು 2.5-3 ತಿಂಗಳದಾಗ ಏನು ಸರ್ ಒಂದು 14-15 ಹೋಗ್ತದೆ ಸರ್. ಲಾಭ ಐತಿ ಸರ್? ಲಾಭ ಐತಿ ಸರ್. ಲಾಭ ಐತಿ, ಮಾಡ್ಕೊಂಡ್ರೆ ಲಾಭ ಐತಿ ಸರ್. ನೀವು ಮರಿಗಳು ತಂದಾಗಿನ ಯಾವ ತರ ಒಂದು ಮೇಂಟೆನ್ಸ್ ಮಾಡ್ತೀರಿ? ಉಪಚಾರ ಹೆಂಗ್ ಮಾಡ್ತೀರಿ? ಯಾವ ತರ ದಿನಚರಿ ಇಟ್ಕೊಂಡ್ರಿ ಸ್ವಲ್ಪ ಹೇಳಲ್ಲ. ದಿನಚರಿ ಸರ್ ಮುಂಜಾನೆ ಎದ್ದು ಪೆಟ್ಟಿಗೆ ಗೋಧಿ ಸ್ವಚ್ಛ ಮಾಡ್ತೀರಿ ಸರ್. ಗೋಧಿ ಸ್ವಚ್ಛ ಮಾಡ್ಕಿಸಿಂದ ಗ್ಲೂನ್ ಕಪ್ ಹೈಟೆಕ್ ಫುಡ್ ಅಂತ ಬರ್ತದೆ ಸರ್. ಅದ್ರ ಜೋಡಿ ನಮ್ದು ಗೊಂಜಾಳ ರೀ, ಗೋಧಿ, ಶೇಂಗಾ ಹಿಂಡಿ ಮಿಕ್ಸ್ ಮಾಡ್ಕಿಸಿಂದ ಒಂದು ಟೈಮ್ ಕೊಡ್ತೀವಿ ಸರ್ ಮುಂಜಾನೆ. ಮುಂದೆ ಆಮೇಲೆ ನಿಂತ್ರಿ ಹೊಟ್ಟೆ ಹಾಕ್ತೀರಿ ಒಂದು ಟೈಮ್. ಮಧ್ಯಾಹ್ನ ಹಸಿ ಮೇವು ಹಾಕ್ತೀನಿ ರೀ. ಮಧ್ಯಾಹ್ನ ಹಸಿ ಮೇವು ಹಾಕ್ತೀರಿ? ಹಸಿ ಮೇವು ನಮ್ಮಲ್ಲಿ ಏನು ಇದತ್ರಿ ಸಜ್ಜೆ ಮೇವು ರೀ ಅಂತ ಕಸ ಸಿಗ್ತೈತ್ರಿ, ಅದನ್ನ ಹಾಕ್ತೀವಿ ಮಿಕ್ಸ್ ಮಾಡಿ. ಮಧ್ಯಾಹ್ನ ಒಮ್ಮೆ ಹಸಿ ಮೇವು ಹಾಕ್ತೀವಿ? ಮಧ್ಯಾಹ್ನ ಒಮ್ಮೆ ಹಸಿ ಮೇವು ಹಾಕ್ತೀವಿ ಸರ್. ಆಮೇಲೆ ಮತ್ತೆ ಮಧ್ಯಾಹ್ನ ಮತ್ತೆ 3-4 ಮತ್ತೆ ಹೊಟ್ಟೆ ಹಾಕೋ ಸರ್. ಸಂಜೆಕ್ಕೆ 6ಕ್ಕೆ ಏನೈತಿ ಮುಂಜಾನೆ ಹೈಟೆಕ್ ಫುಡ್, ಮುಂದೆ ಗೊಂಜಾಳ ಎಲ್ಲ ಮಿಕ್ಸ್ ಮಾಡ್ಕಿಸಿ ಮತ್ತೊಂದು 6ಕ್ಕೆ ಕೊಡ್ತೀವಿ ಸರ್. ಫುಡ್ ಯಾವ ಟೈಮ್ ಹಾಕ್ತೀರಿ? ಫುಡ್ ಯಾವ ಟೈಮ್ ಹಾಕ್ತಾರೆ? ಒಟ್ಟು 4 ಟೈಮ್ ಹಾಕ್ತೇನೆ. 4 ಟೈಮ್ ಹೊಟ್ಟೆ 4 ಟೈಮ್ ಹೊಟ್ಟೆ ಹಾಕ್ತಾನೆ. ಒಂದು ಟೈಮ್ ಐತಿ ಹಸಿ ಮೇವು. ಹಸಿ ಮೇವು ಹಾಕ್ತೀರಿ? ಒಂದ್ ಮುಂಜಾನೆ 2 ತಾಸು, ಸಂಜೆ 2 ತಾಸು ಕೆಲಸ ಮಾಡ್ತೀರಿ? ಮಾಡ್ತೀನಿ ಸರ್. ಫುಡ್ ಯಾವ್ದು? ಗುಲ್ಗಂಜ್ ಕಪ್ ಹೈಟೆಕ್ ಫುಡ್ ಸರ್. ಫುಲ್ ಗ್ರೋತಿಂಗ್ ಆಗ ಸರ್. ಅದನ್ನ ಹಾಕಿರ ಸರ್. ಅದೆಲ್ಲ ರಿಸಲ್ಟ್ ಚಲೋ ಸರ್. ರಿಸಲ್ಟ್ ಚಲೋ? ಹಾ ಸರ್. ಇವ್ 1 ತಿಂಗಳ ಆತಂದ್ರಲ್ಲ? 1 ತಿಂಗಳ ಸರ್. ಇದೇನ್ ಸರ್ ಕೆಳಗಡೆ ಮತ್ತೆ ಇಲ್ಲೊಂದು ಏನೋ ಕೆಳಗಡೆ ಏನಂದ್ರೆ ಡಿಪಿ ಕ್ರಾಸ್ ಅಂತ ಕೋಳಿ ಬರ್ತಾರ ಸರ್. ಹುಂಜ ಕೋಳಿ ಕೆಳಗ ಅವ್ನ್ ಮಾಡ್ರಿ, ಮ್ಯಾಗ ಟಗರಿನ ಪಾರ್ ಮಾಡ್ರಿ. ಕೆಳಗ ಕೋಳಿ ಹಾಕ್ತಿರಿ, ಮ್ಯಾಗ ಎಂಟಿ ಟಗರ್ ವ್ಯವಸ್ಥೆ ಮಾಡ್ತೀವಿ. ಮ್ಯಾಲ್ಗಡೆ ಟಗರ್ ಮರಿ, ತೆಳಗ್ ಕೋಳಿ, ಕ್ರಾಸ್ ಕೋಳಿ ಹಾಕ್ತೀರಿ? ಎಷ್ಟ್ ಕೋಳಿ ಹಾಕ್ತಿರಿ ಸರ್ ಇದಕ್ಕ? ಇದ್ರಾಗ ಮಿನಿಮಮ್ ಒಂದು 500 ಕೋಳಿ ಇಡ್ತಾರೆ ಸರ್. 500 ಕೋಳಿ? 500 ಕೋಳಿ. ಮರಿ ಎಷ್ಟ್ ಕ್ವಾಂಟಿಟಿ, ಎಷ್ಟ್ ಮರಿ ಹಾಕುಟ್ಟು ಕ್ವಾಂಟಿಟಿ ಐತ್ರಿ ಇದು? ಸೈಜ್ 20-35 ಸರ್. ಹ್ಞೂನ್ರಿ. ನಾವ್ ಮಾಡ್ಕೊಂಡಿದ್ವಿ ಸರ್. ಅದ್ರಾಗ ನಾವು 500 ಕೋಳಿ ಹಿಂಗ ಮಾಡ್ಕೋತೀವಿ ಸರ್. ಮರಿಗಳು ಎಷ್ಟ್ ಹಾಕಿರ್ತೀರಿ ಮಿನಿಮಮ್? ಈಗ ನಾವು ಫಸ್ಟ್ ನಮ್ಗೆ ಮಾಹಿತಿ ಇದ್ರಿಲ್ಲ ಸರ್, ಒಂದು 25 ತನಕ ಹಾಕಿನಿ ಸರ್. ಇನ್ನ ಹೆಚ್ಚು ಮಾಡ್ಕೊತ ಹೋಗ್ಬೇಕು ಸರ್. 25 ಮರಿಗಳು ಹಾಕಿರಿ, ಒಂದು 500 ಡಿಪಿ ಕ್ರಾಸ್ ಕೋಳಿ ಹಾಕಿರಿ. ಅಂದ್ರೆ ಈ ಕುರಿ ಸಾಕಾಣಿಕೆ ಜೊತೆ ಈ ಕೋಳಿ ಸಾಕಾಣಿಕೆ ಒಂದ್ ಮಾಡಿರಲ್ಲ, ಇದೊಂದು ಕಾನ್ಸೆಪ್ಟ್ ನಮಗ್ ಬಹಳ ಇಷ್ಟ ಆತ್ರಿ. ಯಾಕಂದ್ರೆ ಮೇಲ್ಗಡೆ ಕುರಿ ಮಾಡ್ಕೊಂಡು ಕೆಳಗಡೆ ಡಿಪಿ ಕ್ರಾಸ್ ಕೋಳಿ ಮಾಡ್ಕೊಂಡಿರಲ್ಲ, ಇದು ನಿಮಗ್ ಹೆಂಗ್ ಅನ್ಸೈತಿ ಸರ್? ನಮ್ಗೆ ಹೆಂಗ್ ಅನ್ಸಕೇನ್ ಸರ್, ಈ ಕುರಿದು ಹಿಕ್ಕಲ್ ಬರ್ತಾವ ಸರ್. ಅದೇನು ಹಿಕ್ಕಿ ವೇಸ್ಟ್ ಆಗ್ಬಾರ್ದೈತಿ ಕೋಳಿ ಹಾಕಿರಿ ಸರ್. ಹಿಕ್ಕೆಲ್ಲ ಸಣ್ಣ ಮಾಡ್ಕಿಸಿಂದ ಗೊಬ್ಬರ ಹಾಕ ಸರ್. ಅದೇನು ಹಿಕ್ಕಿ ಮೇಲೆ ಬದುಕ್ತದೆ ಸರ್. ಫುಡ್ ಏನು ಭಾಳ ಹಾಕೋ ಅವಶ್ಯಕತೆ ಇಲ್ರಿ. ನಾವು ಕೋಳಿ ಸಾಕಾಣಿಕೆ ಮಾಡಿದ್ವಿ. ಅದು ಡಿಪಿ ಕ್ರಾಸ್ ಕೋಳಿ ಅಂದ್ರೆ 2 ದಿವಸ ಮೇಯಿಸ್ತಾರೆ ಅವನ್ನ ಸರ್? 2 ತಿಂಗಳು ಓಡಿಸ್ತೀವಿ ನಾವು. ಅವನು 1 ತಿಂಗಳು ತೊಗೊಂಡ್ಬರ್ತೀವಿ. 1 ತಿಂಗಳು ಮರಿ ತರ್ತೀವಿ. 2 ತಿಂಗಳು 2 kg 2.5 kg ಹಾಕೋರು ಸರ್. ಅದು 2 ರೂಪಾಯಿ kg ಕೊಟ್ಬಿಡ್ತೀವಿ ಸರ್. ಪರ್ ಕೆಜಿ 200 ರೂಪಾಯಿದಾಗ ಅವನು ಕೊಡ್ತೀರಿ? ಒಂದ್ ತಿಂಗಳು ಮರಿ ಇದ್ದಾಗ ತರೋದು, 2 ತಿಂಗಳು ಮೇಯಿಸೋದು, ಅಂದ್ರೆ 3 ತಿಂಗಳದು ಆಗಿರ್ತಾವ ಒಟ್ಟೊಟ್ಟಿಗೆ. ಅಷ್ಟಾಗಿ ಈ ಕುರಿದು ಏನತ್ಲ ರೀ, ಟಗರ್ ಮರಿದು ಇದು ಬಂದಿರ್ತೈತಿ? ಇದು ಒಳ್ಳೆ ವಿಚಾರ ಬಿಡ್ರಿ ಸರ್. ಯಾಕಂದ್ರೆ ಇದ್ರ ಹಿಕ್ಕಿನ ಕುಕ್ಕಿ ಅದು ಎಷ್ಟು ಇರ್ತೈತಿ, ಅದಕ್ಕೆ ಕೋಳಿಗೆ ಏನತ್ಲ ಆಹಾರನು ಕಡಿಮೆ ಇರ್ತೈತಿ. ಒಳ್ಳೆ ಇದು ನಡಿತೈತಿ ಕುರಿ ಸಾಕಾಣಿಕೆ, ಆಮೇಲೆ ಕೋಳಿದು ನಡಿತೈತ್ರಿ. ಭಾಳ ಚಂದ ಮಾಡಿರಿ ಸರ್. ಇದನ್ನ ಸೈಜ್ ಎಷ್ಟ ಸರ್ ಫಾರ್ಮ್ ಇದು? 20-65 ಸರ್. 20-65 ಏನ್ರಿ ಇದು? ಹಾನ್ರಿ. ಕೋಳಿ 500 ಕೋಳಿ ಹಾಕಿರ್ತೀರಿ? 25 ಟಗರ್ ಮರಿ ಹಾಕ್ತೀರಿ? ಮ್ಯಾಲ ಟಗರ್ ಮರಿ, ಕೆಳಗೆ ಕೋಳಿ ಹಾಕಿರ್ತೀರಿ. ಎಷ್ಟು 500 ಕೋಳಿ ಹಿಡಿತೈತಲ್ರಿ ಇದು? 4 ದಿವಸ ಮತ್ತೆ ಮರಿ ಹಾಕ್ತಿರಿ ಕೋಳಿ ಮರಿ? ಸ್ವಚ್ಛ ಮಾಡಿ
ಬರ್ರಿ ಒಂದೇ ಶೆಡ್ನಾಗ ಒಂದು 2 ಇನ್ಕಮ್ ಬರುವಂಗೆ ವ್ಯವಸ್ಥೆ ಮಾಡ್ಕೊಂಡಿರಿ ಸರ್ ಇದು. ಸರ್ ಹೌದು ಹಾಂ ಚಲೋ ಮಾಡ್ರಿ, ಚಂದ ಮೇಂಟೈನ್ ಮಾಡಿರಿ. ಹಾಂ ಸರ್ ಒಳ್ಳೆ ವಿಚಾರ ನೋಡ್ರಿ ಇದು. ಮ್ಯಾಲೆ ಟಗರ್ ಮರಿ ಕೆಳಗಡೆ ಕೋಳಿ. ಈ ಕೋಳಿದು ಆಮೇಲೆ ಮೇಲ್ಗಡೆ ಕುರಿ ಏನು ಹಂಗೆ ರೋಗದ ನಿಮ್ಗೇನು ಅನಿಸಿಲ್ಲ? ಏನು ಅನ್ಸಿದ್ರೆ ಹಂಗೆ ನೋಡೋದು ಏನಿಲ್ಲ ಸರ್. ಹಾಂ ಸ್ವಲ್ಪ ಕೆಮ್ಮ ನೆಗಡಿ ಬರ್ತಾವೆ ಸರ್, ಅವಕ್ಕೆ ಮೆಡಿಸಿನ್ ಮಾಡ್ಕೊಬೇಕು ಸರ್. ಮಾಡ್ಕೊಂಡ್ರೆ ಏನೂ ಇಲ್ಲ ಸರ್ ಏನು. ಅವಂತೂ ನಾರ್ಮಲ್ ಆಗಿ ಕೆಮ್ಮ ನೆಗಡಿ ಜ್ವರ ನಾರ್ಮಲ್ ಇರತ್ತೈತ್ರಿ. ಆ ಥರ ಏನಂತ ನೀವು ಸ್ವಲ್ಪ ಚಲೋದಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನತ್ಲೆ ಉಳಿತೈತಿ ಸರ್. ಮರಿಗಳು ನೀವು ಸ್ಟಾರ್ಟಿಂಗ್ ತಂದ ಕೂಡಲೇ ಯಾವ ಥರ ಉಪಚಾರಗಳು ಹೆಂಗೆ ಮಾಡ್ತೀರಿ ಸರ್? ಸರ್ ತಂದ ಪೆಟ್ಟಿಗೆ ಒಂದು 2-3 ದಿವಸ ನೋಡ್ತೀನಿ ಸರ್, ಏನೇನು ಹೆಂಗೆ ಕೆಮ್ಮ ನೆಗಡಿ ಇತ್ತು ಸರ್, ಸ್ವಲ್ಪ ಮೆಡಿಸಿನ್ ಮಾಡ್ಕೊಂಡು ಯೂರಿನ್ ಅವ್ರು ನೋಡ್ತೀನಿ ಸರ್. ಆಮೇಲೆ 3-4 ದಿವಸಕ್ಕೊಮ್ಮೆ ಡಿವಾರ್ಮಿಂಗ್ ಮಾಡ್ತೀನಿ ಸರ್. ಡಿವಾರ್ಮಿಂಗ್ ಮಾಡ್ಕೊಂಡು ಸರ್ ಆಮೇಲೆ ಫುಡ್ಡು ಒಂದು ಟಾನಿಕ್ ಹಾಕೋದು 2-3 ತನಕ ಮೆಸ್ತೀವಿ. ಲಿವರ್ ಟಾನಿಕ್ ಹೆಂಗೆ ಸರ್ ಡೈಲಿ ಹಾಕ್ತಿರೋ ಏನು ವಾರದಾಗ 2 ದಿವಸ? ಡೈಲಿ ಹಾಕ್ತೀನಿ ಸರ್. ಲಿವರ್ ಬ್ರೋಟಾನು ಕ್ಯಾಲ್ಸಿಯಂ ಪುಡಿ ಡೈಲಿ ಹಾಕ್ತೀನಿ ಸರ್. ಫುಡ್ ಮಾತ್ರ ಗ್ಲೋನ್ಸ್ ಹೈಟೆಕ್ ಫುಡ್ ಮತ್ತೆ ಗ್ಲೋಸ್ ಹೈಟೆಕ್ ಫುಡ್ ಹಾಕ್ತೀನಿ. ಅದು ಮಾತ್ರ 2 ತಿಂಗಳ ಫುಲ್ ಗ್ರೋತ್ ಆಕಾವ ಸರ್. ಒಟ್ಟು 2 ತಿಂಗಳ ಮಾರ್ಬಿಡ್ತೀನಿ ಸರ್. ಏನು ಮರಿ ಚಲೋ ಬಂದಾವ್ರಿ. 1 ತಿಂಗಳ ತಂದು 1 ತಿಂಗಳ ಆತಂದ್ರೆ ಮರಿ ಚಲೋ ಮೇಂಟೈನ್ ಮಾಡಿ ಚಲೋ ಬಂದಾವ್ರಿ ಸರ್. ಕರೆಕ್ಟ್.